ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಎಗ್ಲೆಸ್ ಬನಾನಾ ಕೇಕ್ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇಲೆಲ್ಲ ನಟ್ಸ್ನ ಹಾಕಿದ್ದೀನಿ. ಬನಾನಾ ಇದ್ದಾಗ ಮನೆಯಲ್ಲೇ ನಾವು ಮಕ್ಕಳಿಗೆ ಹೆಲ್ತಿಯಾಗಿ ಮಾಡಿಕೊಡ್ಬೋದು. ನೋಡಿ, ಕಟ್ ಮಾಡ್ತಾ ಇದ್ದೀನಿ. ನಾನು 1 ಅವರ್ ಬಿಟ್ಟು ನಂತರ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಬನಾನಾ ಕೇಕ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಬನ್ನಿ ನನ್ನ ಕಿಚನಲ್ಲಿ ನೋಡೋಣ. ಇದನ್ನ ಪ್ಯಾನ್ ಇಟ್ಕೊಂಡು ಕೂಡ ಮಾಡ್ಕೋಬಹುದು. ಅಂದ್ರೆ ಸ್ಟೀಲ್ ಇಲ್ಲ, ಅಲ್ಯೂಮಿನಿಯಂ ಕುಕ್ಕರಲ್ಲಿ ಮಾಡ್ಕೋಬಹುದು. ನೋಡಿ, ಇವಾಗ ನಾನು 175 ಗ್ರಾಮಿಂದ 180 ಗ್ರಾಮ್ ಮೈದಾ ತಗೊತಾ ಇದ್ದೀನಿ. ನಿಮ್ಗೆ ಮೈದಾ ಇಷ್ಟ ಇಲ್ಲ ಅಂದ್ರೆ ವೀಟ್ ಫ್ಲೋರಲ್ಲಿ ಕೂಡ ಮಾಡ್ಕೋಬಹುದು. ಇಲ್ಲ 50-50 ಅರ್ಧ ಹಾಕ್ಬಿಟ್ಟು ಮಾಡ್ಕೋಬಹುದು. 75 ಗ್ರಾಮ್ ಹಾಕಿ ಮಾಡ್ಕೋಬಹುದು. ನಾನು ಮೈದಾದಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, 180 ಗ್ರಾಮ್, 1-2 ಗ್ರಾಮ್ ಜಾಸ್ತಿ ಇದೆ, ಪರವಾಗಿಲ್ಲ. 1 ಗ್ರಾಮ್ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಶುಗರ್ನ ಮೆಷರ್ ಮಾಡ್ಕೊಳ್ಳೋಣ. ನಾನು ಇದು ನೈಟಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಲಗಿದಾಗ ಈಸಿಯಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ. 75 ಗ್ರಾಮ್ ಅಷ್ಟು, 75 ಇಂದ 100 ಗ್ರಾಮ್ಸ್ ತಗೋಬಹುದು. ಬನಾನಾ ತುಂಬ ಸ್ವೀಟ್ ಇದ್ರೆ ನಿಮಗೆ ಕೇಕ್ ಸ್ವೀಟ್ ಬರುತ್ತೆ. ಬನಾನಾದಲ್ಲಿ ಸಿಹಿ ಕಮ್ಮಿ ಇದ್ರೆ ನಿಮಗೆ ಕಮ್ಮಿ ಇರುತ್ತೆ. ಅದನ್ನ ನೋಡಿ ನೀವು ಬ್ಯಾಟರ್ನ ಸ್ವಲ್ಪ ಇದು ಮಾಡಿ ನೋಡ್ಬಿಟ್ಟು ಟೇಸ್ಟ್ ಮಾಡಿ ನೀವು ಸೇರಿಸ್ಕೊಳ್ಳಿ. ನಾನು 75 ಗ್ರಾಮ್ ತಗೊಂಡಿದ್ದೀನಿ. ಮತ್ತೆ ಹಾಲು ಇಟ್ಕೊಂಡಿದ್ದೀನಿ, ಕಾಯಿಸಿರೋ ಹಾಲು 150 ಗ್ರಾಮು. ಮತ್ತೆ 75 ml ರಿಫೈನ್ಡ್ ಆಯಿಲ್ ಇಟ್ಕೊಂಡಿದ್ದೀನಿ. ಇದು ಬಂದು 1 ಸ್ಪೂನು ಬೇಕಿಂಗ್ ಪೌಡರು, 1/2 ಸ್ಪೂನು ಬೇಕಿಂಗ್ ಸೋಡಾ, ಇಡ್ಲಿಗೆ ಯೂಸ್ ಮಾಡ್ತೀವಲ್ವಾ ಅದು, ಮತ್ತೆ ಕೇಕ್ ಯೂಸ್ ಮಾಡೋದು, ಮತ್ತೆ ಸ್ವಲ್ಪ ಸಾಲ್ಟು. ಪೌಡರಲ್ಲೂ ಸಿಗುತ್ತೆ, ಬಾಟ್ಲಲ್ಲೂ ಸಿಗುತ್ತೆ. ಇದು ನೋಡಿ, ಏಲಕ್ಕಿ ಪುಡಿ ಶುಗರ್ ಜೊತೆ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಬನಾನಾ 3 ತಗೊಂಡಿದ್ದೀನಿ. ಚೆನ್ನಾಗಿ, ಇನ್ನೂ ಚೆನ್ನಾಗಿ ಹಣ್ಣಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕಿ ಬಾಳೆಹಣ್ಣು ಬರುತ್ತೆ ನೋಡಿ, ತುಂಬಾ ರೈಪ್ ಆಗಿರುತ್ತೆ ನೋಡಿ, ಅದನ್ನ ತಗೊಳ್ಳಿ ನೀವಿದ್ರೆ. ನೋಡಿ, ಇದು ನಟ್ಸ್ಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಬನಾನಾ ಇದೆ, ಮೈದಾ ಇದೆ, ನಟ್ಸ್ ಇದೆ, ಇಷ್ಟನ್ನ ಇಟ್ಕೊಂಡಿದ್ದೀನಿ. ಇದನ್ನ ತೆಗೆದ್ಬಿಟ್ಟು ಇನ್ನೇನು ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ, ಹಾಲಿದೆ, ಆಯಿಲ್ ಇದೆ, ಶುಗರು, ಮತ್ತೆ ಏಲಕ್ಕಿ ಪುಡಿ, ಸಾಲ್ಟು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸ್ ಇಟ್ಕೊಂಡಿದ್ದೀನಿ. ಆದರೆ ನಾನು ಏಲಕ್ಕಿ ಪೌಡರ್ನ ಯೂಸ್ ಮಾಡ್ತೀನಿ, ನ್ಯಾಚುರಲ್ ಆಗಿ ಇರಲಿ ಅಂತ. ಬೇಕಿಂಗ್ ಪೌಡರ್ ನಿಮಗೆ ಪ್ಯಾಕೆಟಲ್ಲಿ ಅಂಗಡಿನಲ್ಲಿ ಸಿಗುತ್ತೆ. ಬೇಕಿಂಗ್ ಪೌಡರ್ ಅಂತ ಕೇಳಿದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇವಾಗ ನೋಡಿ, ಇಷ್ಟು ಇಟ್ಕೊಂಡು ನಾವು ಕೇಕ್ನ ಹೇಗೆ ಮಾಡೋದು ಅಂತ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಅಲ್ಯೂಮಿನಿಯಂ ಪ್ಯಾನ್ ಇದ್ರೆ ಕೆಳಗಡೆ ಅರ್ಧ kg ಸಾಲ್ಟ್ ಹಾಕ್ಬಿಟ್ಟು ಮೇಲ್ಗಡೆ ಟಿನ್ ಇಟ್ಕೊಂಡು ಮಾಡ್ಕೋಬಹುದು. ನೋಡಿ, ನಾನು ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. ಓವನ್ನ 10 ನಿಮಿಷ 180 ಡಿಗ್ರಿನಲ್ಲಿ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಯಾಕಂದ್ರೆ ಫಸ್ಟೇನೆ ಬಿಸಿ ಮಾಡಿದ್ರೇನೆ, ನೀವು ಬಿಸಿ ಇಲ್ದಿರ ಎತ್ಕೊಂಡು ಹೋಗ್ಬಿಟ್ಟು ಕೇಕ್ ಟಿನ್ ಇಟ್ರೆ ಸರಿಯಾಗಿ ಬರೋದಿಲ್ಲ. ಯಾವುದೇ ಬಿಸ್ಕೆಟು ಇದು ಮಾಡಬೇಕು ಅಂದ್ರೆ ಪ್ರೀ ಹೀಟ್ ಮಾಡಬೇಕು. ನಾವು ಈಗ ನೋಡಿ, ಇದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬಾಂಡ್ಲಿನಲ್ಲಿ ಇಟ್ಕೊಂಡ್ರೆ ಬಾಂಡ್ಲಿನಲ್ಲೂ ಮಾಡ್ಕೋಬಹುದು, ಇಲ್ಲ ಪ್ಯಾನ್ ಇರ್ತಲ್ಲ ಅಗಲವಾಗಿ, ಅದಲ್ಲೂ ಮಾಡ್ಕೋಬಹುದು. ಕೆಳಗಡೆ ಸಾಲ್ಟ್ ಹಾಕ್ಬಿಟ್ಟು ಮೇಲೆ ಒಂದು ಇಡ್ಲಿಗೆ ಇಡ್ತೀವಲ್ವ ಆ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಮೇಲೆ ಒಂದು ಟಿನ್ನು, ಅಲ್ಯೂಮಿನಿಯಂ ಟಿನ್ನು ಇಲ್ಲ ಐರನ್ ಯೂಸ್ ಮಾಡಬೇಕು. ಸಿಗುತ್ತೆ ಕೇಕ್ ಟಿನ್ಗಳು ಆನ್ಲೈನಲ್ಲಿ, ತಗೊಳ್ಳಿ. ಅದರಲ್ಲಿ ಇಟ್ಬಿಟ್ಟು 35 ಇಂದ 40 ಮಿನಿಟ್ಸ್ ಇಟ್ಟರೆ ಸಾಕು, ಮೀಡಿಯಂ ಫ್ಲೇಮಲ್ಲಿ. ಅಂದರೆ ಸಾಲ್ಟ್ ಕೂಡ ನೀವು ಪ್ರೀ ಹೀಟ್ ಮಾಡಬೇಕು. ಸ್ಟವಲ್ಲಿ ಮಾಡಿದ್ರು ಕುಕ್ಕರಲ್ಲಿ ಮಾಡಿದ್ರು ಪ್ರೀ ಹೀಟ್ ಮಾಡಿ ಒಂದು 10 ರಿಂದ 12 ನಿಮಿಷ ಪ್ರೀ ಹೀಟ್ ಮಾಡಿ ಆಮೇಲೆ ಬ್ಯಾಟರ್ ಹಾಕಬೇಕು. ನೋಡಿ, ಬನಾನಾ ಸ್ಮ್ಯಾಶ್ ಆಯಿತು. ಇವಾಗ ನಾನು ಸಕ್ಕರೆ ಪುಡಿನೂ ಸೇರಿಸ್ಬಿಟ್ಟು ಏಲಕ್ಕಿ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದಾಯಿತು. ಇವಾಗ ಸ್ವಲ್ಪ ಸಾಲ್ಟು, ಯಾವುದೇ ಸ್ವೀಟ್ ಮಾಡ್ತೀವಲ್ಲ ಅವಾಗ ಸಾಲ್ಟ್ ಹಾಕ್ಬೇಕಲ್ವಾ. ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಕಿದ್ದು ಹಾಕ್ದೆ. ಯಾವುದೇ ಕಾರಣಕ್ಕೂ ಸ್ಟೀಲ್ ಯೂಸ್ ಮಾಡಬೇಡಿ. ಸ್ಟವಲ್ಲಿ ನೀವು ಪ್ಯಾನ್ ಇಟ್ಬಿಟ್ಟು ಮಾಡುವಾಗ, ಓವನಲ್ಲೂ ಅಷ್ಟೇನೆ ಟಿನ್ಗಳು ಬರುತ್ತೆ, ಅದಕ್ಕೆ ಅಂತಾನೆ ಅದನ್ನ ಯೂಸ್ ಮಾಡಬೇಕು. ನೋಡಿ, ಮೈದಾ ಸೇರಿಸ್ಕೊತಾ ಇದ್ದೀನಿ ನಾನು. ಮೈದಾ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಬೇಕು. ಇದ್ರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಬೀಟರ್ ತಗೊತೀನಿ. ಇದು ಬನಾನಾ ಸ್ಮ್ಯಾಶ್ ಮಾಡೋಕ್ಕೆ ತಗೊಂಡಿದ್ದು. ಆವಾಗೆಲ್ಲ ಬಂದು ಕುಕ್ಕರ್ಗೆಲ್ಲ ಅಲ್ಯೂಮಿನಿಯಂ ಟ್ರೇಗಳು ಬರ್ತಾ ಇತ್ತಲ್ವಾ, ಬೇಳೆ ಬೇಯಿಸೋಕ್ಕೆ, ತರಕಾರಿ ಬೇಯಿಸೋಕ್ಕೆ. ಆ ಥರ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ರೀಸ್ ಮಾಡಿಬಿಟ್ಟು ಮೇಲೆ ಬಟರ್ ಪೇಪರ್ ಹಾಕ್ಬಿಟ್ಟು ಈ ಬ್ಯಾಟರ್ನ ಹಾಕ್ಬಿಟ್ಟು ನೀವು ಕುಕ್ಕರಲ್ಲಿ ಗ್ಯಾಸ್ಕೆಟ್ ಹಾಕ್ಬಾರ್ದು, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪ್ರೀ ಹೀಟ್ ಮಾಡಬೇಕು 10 ಮಿನಿಟ್ಸು. ನೋಡಿ, ಇವಾಗ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಹೀಟ್ ಮಾಡಿಬಿಟ್ಟು ಟಿನ್ ಇಟ್ಬಿಟ್ಟು 30 ಮಿನಿಟ್ಸ್ಗೊಂದ್ಸರಿ ಓಪನ್ ಮಾಡಿ ನೋಡಿ. ಟೂತ್ ಪಿಕ್ಕಲ್ಲಿ ನೀವು ಇನ್ಸರ್ಟ್ ಮಾಡಿದ್ರೆ ಏನು ಮೆತ್ಕೋಬಾರ್ದು. ಅಕಸ್ಮಾತ್ ಸ್ವಲ್ಪ ಸ್ಟಿಕ್ ಇದೆ, ಇನ್ನೊಂದು 5 ನಿಮಿಷ ಇಟ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಈ ಥರ
ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ಪ್ಯಾಚುಲ ತಗೊತೀನಿ ನಾನು, ಇದ್ರಲ್ಲಿ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಮಿಕ್ಸ್ ಆದಮೇಲೆ ಸ್ಪ್ಯಾಚುಲ ತೊಗೊಂಡು ನೋಡಿ ಈ ಥರ ನೀಟಾಗಿ ತುಂಬ ಮಿಕ್ಸ್ ಮಾಡಬಾರ್ದು, ಬೀಟ್ ಮಾಡಬಾರ್ದು. ಅದಕ್ಕೆ ನಾನು ಬೀಟರ್ ತೊಗೊಂಡಿಲ್ಲ, ಇದೆ ನನ್ನ ಹತ್ರ. ಎಗ್ಗು ಆ ಥರ ಸೇರಿಸಿ ನಾವು ಬೇರೆ ಕೇಕ್ ಮಾಡ್ತೀವಲ್ವಾ, ಆವಾಗ ನಾವು ಬೀಟರ್ ಯೂಸ್ ಮಾಡೋದು ಒಳ್ಳೆಯದು. ಇವಾಗ ಹಾಲು ತೊಗೊತಾ ಇದ್ದೀನಿ. ನಿಮಗೆ ಗಟ್ಟಿ ಆದರೆ ಹಾಲು ಸೇರಿಸ್ಕೊಳ್ಳೋಕೆ ಹಾಲು ತೊಗೊಂಡಿರೋದು ನೋಡಿ. ಈ ಥರ ಹಾಲು ಸೇರಿಸ್ಕೊಂಡು ಒಂದು ನೀಟಾಗಿ ಈ ಥರ ನಿಧಾನವಾಗಿ ಕಟ್ ಮಾಡ್ತಾ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನನಗೆ ನೋಡಿದೆ ಬ್ಯಾಟರ್ನ ಸ್ವಲ್ಪ ನೋಡಿದೆ ಟಚ್ ಮಾಡಿ ಟೇಸ್ಟ್ ಮಾಡಿ ಸ್ವಲ್ಪ ಶುಗರ್ ಕಮ್ಮಿ ಇತ್ತು ಅಂದರೆ ನನಗೆ ಬನಾನಾ ಬಂದು ಅಷ್ಟೊಂದು ಸ್ವೀಟ್ ಇಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಶುಗರ್ ಪೌಡರ್ ಮಿಕ್ಕಿತ್ತು, ಅದನ್ನು ಸೇರಿಸ್ಕೊಂಡ್ಬಿಟ್ಟೆ. ಮತ್ತು ಇವಾಗ ನಟ್ಸ್ ಇಟ್ಕೊಂಡಿದ್ದೆ ಅಲ್ವಾ, ನಟ್ಸ್ನೂ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ. ನಿಮ್ಗೆ ಎಷ್ಟು ಬೇಕೋ ಟೂಟಿ ಫ್ರೂಟಿ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ ಬನಾನಾ ಕೇಕಲ್ಲಿ. ನೋಡಿ ಮನೆಯಲ್ಲಿ ಬನಾನಾ ಇದ್ದಾಗ ಮಾಡ್ಕೊಳ್ಳಿಪ್ಪ, ಮಕ್ಳಿಗೆ ಮಾಡಿಕೊಡಿ. ನೋಡಿ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ನಾನು ಟಿನ್ ತಗೊತಾ ಇದ್ದೀನಿ. ಈ ಥರ ಬರುತ್ತೆ ಓವನಲ್ಲಿ ಇಡೋದು. ನೋಡಿ ಅದಕ್ಕೆ ಬಟರ್ ಪೇಪರ್ ತಗೊಂಡು ಸ್ವಲ್ಪ ಆಯಿಲ್ನ ಕೆಳಗಡೆನೂ ಗ್ರೀಸ್ ಮಾಡ್ತಾ ಇದ್ದೀನಿ. ಮತ್ತು ಬಟರ್ ಪೇಪರ್ ಇಟ್ಬಿಟ್ಟು ಬಟರ್ ಪೇಪರ್ಗೂ ಸ್ವಲ್ಪ ಗ್ರೀಸ್ ಮಾಡಬೇಕು. ನಿಮ್ಗೆ ನೀಟಾಗಿ ಬರುತ್ತೆ ಬ್ಯಾಕ್ ಸೈಡ್ ಎಲ್ಲ ಕೇಕು. ನೋಡಿ ಈ ಥರ ಗ್ರೀಸ್ ಮಾಡಿಬಿಟ್ಟು ಬ್ಯಾಟರ್ನ ನೋಡಿ ಈ ಥರ ಸುರಿದ್ರೆ ಅದು ನೀಟಾಗಿ ಬೀಳಬೇಕು, ನಿಂತ್ಕೋಬಾರ್ದು. ಈ ಥರ ಇದ್ದಾಗ ನಿಮಗೆ ಕೇಕ್ ಚೆನ್ನಾಗಿ ಬರುತ್ತೆ. ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ, ವೇಸ್ಟ್ ಮಾಡಬಾರ್ದಲ್ವಾ. ನೋಡಿ ಇದನ್ನ ಟ್ಯಾಪ್ ಮಾಡ್ಬೇಕು, ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ. ಬಬಲ್ಸ್ ಎಲ್ಲ ಫಾರ್ಮ್ ಆಗಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಮೇಲ್ಗಡೆ ನಿಮಗೆ ನಟ್ಸು ಎಲ್ಲ ಹಾಕಿ, ಟೂಟಿ ಫ್ರೂಟಿ ಇದ್ರೆ ಹಾಕಿ, ಯಾವುದು ನಿಮ್ಗೆ ಇಷ್ಟ ಬಂದಿದ್ದು. ಇಲ್ಲ ಬೇಡ ಪ್ಲೈನ್ ಆಗಿ ಮಾಡ್ಕೊತೀನಿ ಅಂದರೆ ಪ್ಲೈನ್ ಆಗಿ ಮಾಡ್ಕೊಂಡ್ರು ಸರಿನೇ. ನೋಡಿ ಎಲ್ಲ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇವಾಗ ಪ್ರೀ ಹೀಟ್ ಆಗಿ ಆಫ್ ಆಗಿದೆ ಓವನ್ನು. ಇವಾಗ ನಾನೆಲ್ಲ ಸ್ವಲ್ಪ ಒಳಗಡೆ ಸೇರಿಸ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಕುಕ್ಕರಲ್ಲಿ ಮಾಡಿದ್ರು ಪ್ರೀ ಹೀಟ್ ಮಾಡಬೇಕು. 10 ನಿಮಿಷದಿಂದ 12 ನಿಮಿಷ. ಓವನ್ ಆದ್ರೂ 10 to 12 ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು. ನೋಡಿ ಹೀಟ್ ಆಗಿ ಆಫ್ ಆಗಿದೆ. ಇವಾಗ ಸ್ಟ್ಯಾಂಡ್ ಇಟ್ಬಿಟ್ಟು, ಇದಕ್ಕೆ ಅಂತಾನೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಬಿಸ್ಕೆಟ್ ಮಾಡೋದಕ್ಕೆ, ಗ್ರಿಲ್ ಚಿಕನ್ ಮಾಡೋದಕ್ಕೆ. ನೋಡಿ ಇವಾಗ ಇದರಲ್ಲಿ ನನ್ನ ಇದು ಓವನ್ ಬಂದು ಸ್ಯಾಮ್ಸಂಗ್ ಸ್ಲಿಮ್ ಫ್ರೈದು. ನೋಡಿ ನಾನು ತೆಗಿಯುವಾಗ ಈ ಮಾಡೆಲ್ದ ಇದ್ದದ್ದು. ಇವಾಗ ಇದರೊಳಗಡೆ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟು ಇವಾಗ ಸೆಟ್ ಮಾಡಬೇಕು. ಕನ್ವೆನ್ಷನ್ ಈ ಬೇಕಿಂಗ್ ಐಟಮ್ಗಳೆಲ್ಲ ಬಂದು ಕನ್ವೆನ್ಷನ್ ಮೋಡಲ್ಲೇ ಸೆಟ್ ಮಾಡಬೇಕು. ಇವಾಗ ಆಫ್ ಮಾಡಿಬಿಟ್ಟೆ, ಆನ್ ಮಾಡಿಕೊಂಡು ನೋಡಿ ಮೈಕ್ರೋವೇವ್ ಹೋಗ್ಬಾರ್ದು. ಮೈಕ್ರೋವೇವ್ ಬಂದರೆ 990 ತೋರಿಸುತ್ತೆ. ನಾವು ಹೋಗ್ಬೇಕಾಗಿರೋದು ಕನ್ವೆನ್ಷನ್. ಆಫ್ ಮಾಡಿ ಇವಾಗ ಕನ್ವೆನ್ಷನ್ಗೆ ಬರ್ತೀನಿ. 180 ಡಿಗ್ರಿ ಬರುತ್ತೆ. ನಿಮಗೆ 200 ಡಿಗ್ರಿ ಎಲ್ಲ ಬರುತ್ತೆ, ನಮ್ಗೆ 180 ಸಾಕು. ಇವಾಗ ನೋಡಿ ಸ್ಟಾರ್ಟ್ ಹಾಕ್ಬಿಟ್ಟು ನಾನು 30 ಮಿನಿಟ್ಸ್ ಸೆಟ್ ಮಾಡ್ತಾ ಇದ್ದೀನಿ. ಒಂದೇ ಸಾರಿ ಸೆಟ್ ಮಾಡ್ತಾ ಇಲ್ಲ, ಒಂದೇ ಸಾರಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೋಗುತ್ತೆ. ನಾನು ಹಂಗೇನೆ ಸ್ವಲ್ಪ ಸ್ವಲ್ಪನೇ 10 ಮಿನಿಟ್ಸು ಈ ಥರ ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ 30 ಮಿನಿಟ್ಸಿಗೆ ಮಾಡಿಬಿಟ್ಟು ಆನ್ ಮಾಡೋಣ. ಫಸ್ಟು ನೋಡಿ 30 ಮಿನಿಟ್ಸ್ ಇಟ್ಟಿದ್ದೀನಿ ಆಯಿತಾ. ಇವಾಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿಬಿಟ್ರೆ ಅದು ರೌಂಡ್ ಆಗ್ತಾ ನೋಡಿ ತಿರುಗ್ತಾ ಇರುತ್ತೆ. ಈ ಥರ ಕೇಕ್ ಎಲ್ಲ ಈವನ್ ಆಗಿ ನಿಮಗೆ ಬೇಕಾಗುತ್ತೆ. ಮೇಲ್ಗಡೆ ಇದೆ ಟ್ರೇ, ಸ್ವಲ್ಪ ಹೈಟ್ ಆಗಿರೋ ಟ್ರೇ ಇದಿಟ್ಟಿದ್ದೀನಿ ನಾನು, ಸ್ಟ್ಯಾಂಡು. ಇನ್ನೊಂದು ಹಾಫ್ ಅಷ್ಟಿಗೆ ಬರುತ್ತೆ, ಅದು ಸಿಗ್ಲಿಲ್ಲ ನನಗೆ. ಅದನ್ನಿಟ್ರೆ ನಿಮಗೆ ನೀಟಾಗಿ ಕಾಣೋದು. ನೋಡಿ ರನ್ ಆಗ್ತಾ ಇದೆ. 30 ಮಿನಿಟ್ಸ್ ಆದಮೇಲೆ ನಾವು ನೋಡೋಣ. ನೋಡಿ ಕಮ್ಮಿ ಆಗ್ತಾ ಬರ್ತಾ ಇದೆ, 29 ಈ ಥರ. ನೋಡಿ ಲಾಸ್ಟ್ 5 ಮಿನಿಟ್ಸ್ ಇದೆ. ಇವಾಗ ಹಾಗೆ ಕಮ್ಮಿ ಆಗೊಂಡು ಬರುತ್ತೆ. ನೋಡಿ 30 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡೋಣ. ನಾನು ಅಷ್ಟೊಂದು ಜಾಸ್ತಿ ಮಾಡಿಲ್ಲ ಅಲ್ವಾ, ಹೈಟ್ ಕಮ್ಮಿ ಇದೆ, ಅದರಿಂದ ಸಾಕು ಅಂತ ಅನ್ಕೊತೀನಿ. ನಾವು ಟೂತ್ ಪಿಕ್ಕು ಇಲ್ಲ ನೈಫ್ ತೊಗೊಂಡು ಇನ್ಸರ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಲಾಸ್ಟು ಸ್ಟಾಪ್ ಆಗುತ್ತೆ. ಇವಾಗ ಎಂಡಿಂಗ್ ಬರ್ತಾ ಇದೆ. ನೋಡಿ 42, 38, 36 ಟೆಂಪ್ರೇಚರು ತೋರಿಸುತ್ತೆ, ಮತ್ತು ಮಿನಿಟ್ಸ್ ಸೆಕೆಂಡ್ಸನ್ನು ತೋರಿಸುತ್ತೆ. ಇವಾಗ ಎಂಡ್ ಆಗುತ್ತೆ. ನೋಡಿ ಎಂಡ್ ಅಂತ ಬರುತ್ತೆ, 10, 9, 8 ಅಂತ. ನೋಡಿ ಸ್ಟಾಪ್ ಆಯಿತು. ಇವಾಗ ಓಪನ್ ಮಾಡಿಬಿಟ್ಟು ನೋಡೋಣ, ಇನ್ಸರ್ಟ್ ಮಾಡಿ ನೋಡೋಣ.
ನೋಡ್ತಾ ಇದ್ದೀನಿ ನೋಡಿ, ಏನು ಸ್ಟಿಕ್ ಆಗಿಲ್ಲ. ಅದರಿಂದ ನಾನು ಈ ಟಿನ್ನಲ್ಲೇ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ. ನೋಡಿ ಮೇಲೆಲ್ಲ ನೀಟಾಗಿ ಬಂದಿದೆ. ಟಿನ್ನಲ್ಲೇ ಬಿಟ್ಬಿಟ್ಟು 1 ಅವರ್ ಆದಮೇಲೆ ಆಚೆ ಕಡೆ ತೆಗೆದು ನಾನು ನೈಫ್ ತಗೊಂಡು, ಶಾರ್ಪ್ ಆಗಿರೋ ನೈಫ್ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿಪ್ಪ, ಹೇಗೆ ಬಂತು ನಿಮಗೆ ಅಂತ ತಿಳಿಸಿ. ಏನಾದ್ರು ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ ಸಖತ್ತಾಗಿ ಬಂದಿದೆ. ಕೇಕ್ಗಳನ್ನೆಲ್ಲ ಬಾಕ್ಸ್ ಆಗಿ ಚಿಕ್ಕ ನನಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿದ್ದೀನಿ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಪ್ಪ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ನೋಡಿ ಸಾಫ್ಟಾಗಿ ಬಂದಿದೆ, ಶೇರ್ ಮಾಡಿಪ್ಪ. ಈ ನನ್ನ ರೆಸಿಪಿ ಹೇಗನ್ನಿಸ್ತು? ಹೈಜೆನಿಕ್ ಆಗಿ, ಹೆಲ್ತಿಯಾಗಿ, ಯಾವುದೇ ಪ್ರಿಸರ್ವೇಟಿವ್ ಹಾಕ್ತೀರ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಇಷ್ಟಪಟ್ಟು ತಿಂದರು. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮುಂದಿನ ರೆಸಿಪಿ ಮಾಡುವಾಗ ಮೀಟ್ ಮಾಡೋಣ. ಈ ರೆಸಿಪಿಯೊಂದಿಗೆ ನಿಮ್ಮನ್ನು ಬಾಯ್ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಚಾನಲಲ್ಲಿ ಇರೋ ವಿಡಿಯೋಗಳನ್ನೆಲ್ಲ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಪ್ಪ. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟೇ ಬೇಕಾಗಿದೆ ಆಯಿತಾ. ಥ್ಯಾಂಕ್ ಯು ವೆರಿ ಮಚ್.